ಹಿಂದೆ ಮಧಾಂಧರ ಅನ್ನೋ ರಾಜ್ಯ ಇತ್ತು. ಆ ರಾಜ್ಯ ಎಷ್ಟು ದೊಡ್ಡದಾಗಿ ಸುಭಿಕ್ಷವಾಗಿ ಸಂಪನ್ನವಾಗಿತ್ತಂದರೆ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿತ್ತು. ನದಿ ಹೊಳೆ ಹಳ್ಳ ಕೊಳ್ಳದಲ್ಲಿ ವರ್ಷ ಪೂರ್ತಿ ನೀರಿರ್ತಿತ್ತು. ಅರಣ್ಯ ಸಂಪತ್ತು ಸಮೃದ್ಧವಾಗಿತ್ತು. ಒಟ್ಟಾರೆ ಹೇಳಬೇಕಂದ್ರೆ ಅಲ್ಲಿ ಜೀವನ ನಡೆಸೋಕೆ ಯಾವ ಸಮಸ್ಯೆನೂ ಇರಲಿಲ್ಲ. ಆ ದೊಡ್ಡ ರಾಜ್ಯಕ್ಕೆ ಸುರಾಗಸೇನ ಅನ್ನೋ ಸಮರ್ಥ ನಾಯಕ ಇದ್ದ. ತನ್ನ ಪ್ರಜೆಗಳಿಗೆ ಯಾವ ಸಮಸ್ಯೆನೂ ಆಗಬಾರ್ದು ಅನ್ನೋದು ಅವನ ಹಂಬಲ ಆಗಿತ್ತು. ಸದಾ ರಾಜ್ಯದ ಒಳಿತಿಗೆ ಅವನ ಮನಸ್ಸು ಮಿಡಿತಿತ್ತು. ಸಮೃದ್ಧ ರಾಜ್ಯ, ಸಮರ್ಥ ನಾಯಕನನ್ನು ಹೊಂದಿತ್ತು ಮಧಾಂಧರ. ಎಲ್ಲವೂ ಇದ್ದ ಆ ರಾಜ್ಯಕ್ಕೆ ಒಂದು ಕೊರತೆ ಅನಾದಿ ಕಾಲದಿಂದನೂ ಕಾಡ್ತಿತ್ತು. ಆ ರಾಜ್ಯಕ್ಕಿದ್ದ ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿನ ಪ್ರಜೆಗಳು. ಅಲ್ಲಿನ ಜನರಿಗೆ ಎಲ್ಲ ಇತ್ತು, ಆದರೆ ಒಗ್ಗಟ್ಟಿರಲಿಲ್ಲ. ತಮ್ಮಲ್ಲೇ ಗುಂಪುಗಳನ್ನು ಮಾಡಿಕೊಂಡು ಅವರವರಲ್ಲೇ ಸದಾ ಜಗಳ ಆಗ್ತಿತ್ತು. ಅವನು ಆ ಗುಂಪಿನವನು, ಇವನು ಈ ಭಾಷೆಯವನು, ಅವನು ಆ ಕೆಲಸ ಮಾಡೋನು, ಇವನು ಈ ಕುಟುಂಬದವನು ಅಂತ ಯಾವಾಗಲೂ ಕಿತ್ತಾಡ್ತಿದ್ರು ಅಲ್ಲಿನ ಜನರು. ಅವರ ಒಣ ಜಗಳ ನೋಡಿ ದೊರೆ ಸುರಾಗಸೇನನಿಗೂ ಜಿಗುಪ್ಸೆ ಬಂದಿತ್ತು. ಇವರೆಲ್ಲ ಯಾವಾಗ ಸರಿ ಹೋಗ್ತಾರೋ ಅನ್ನೋ ಚಿಂತೆ ಸದಾ ರಾಜನಿಗೆ ಕಾಡ್ತಿತ್ತು. ಇದೆಲ್ಲದರ ಮಧ್ಯೆ ಆ ರಾಜ್ಯಕ್ಕೆ ಒಂದು ಸಮಸ್ಯೆ ಇತ್ತು. ಮಧಾಂಧರ ರಾಜ್ಯದ ನೆಲದಲ್ಲಿ ಅತ್ಯಂತ ಬೆಲೆ ಬಾಳೋ ಖನಿಜ ಸಂಪತ್ತಿತ್ತು. ಅದನ್ನ ತಮ್ಮದಾಗಿಸ್ಕೋಬೇಕಂತ ಪಕ್ಕದ ರಾಜ್ಯದ ಚರಾಗರು ನೂರಾರು ವರ್ಷಗಳಿಂದ ಹೊಂಚು ಹಾಕ್ತಿದ್ರು. ಚರಾಗ ಅತ್ಯಂತ ಕ್ರೂರಿಗಳ ವಂಶ. ಅವರು ಮನುಷ್ಯರಲ್ಲ, ರಾಕ್ಷಸರು. ಇನ್ನೊಂದು ರಾಜ್ಯದೊಳಗೆ ಅಲ್ಲಿನವರ ವೇಷ ತೊಟ್ಟು ನುಗ್ಗೋದು, ಆ ರಾಜ್ಯನ ಸಂಪೂರ್ಣ ನಿರ್ನಾಮ ಮಾಡೋದು ಅವರ ಸ್ವಭಾವ. ಕೊನೆಗೆ ಅಲ್ಲಿದ್ದ ಸಂಪತ್ತನ್ನೆಲ್ಲ ದೋಚಿ ತಂದು ತಮ್ಮ ರಾಜ್ಯ ನಡೆಸ್ತಿದ್ರು. ಅದೆಷ್ಟೋ ವರ್ಷದಿಂದ ಮಧಾಂಧರ ರಾಜ್ಯದ ಮೇಲೆ ಚರಾಗರಿಗೆ ಕಣ್ಣಿತ್ತು. ಆದರೆ ಏನೇ ಪ್ರಯತ್ನ ಪಟ್ಟರೂ ಅವರಿಗೆ ಒಳನುಗ್ಗೋಕಾಗ್ತಿರ್ಲಿಲ್ಲ. ಒಮ್ಮೆ ಇದ್ದಕ್ಕಿದ್ದಂತೆ ಮಧಾಂಧರ ರಾಜ್ಯದ ಒಂದು ಪುಟ್ಟ ಹಳ್ಳಿಗೆ ಒಂದು ದೊಡ್ಡ ಕಂಟಕ ಎದುರಾಯಿತು. ಚರಾಗರು ಗುಂಪು ಕಟ್ಟಿಕೊಂಡು ಹಗಲಲ್ಲೇ ಪುಟ್ಟ ಹಳ್ಳಿಗೆ ನುಗ್ಗಿದ್ರು. ಕಂಡವರನ್ನು ಕೊಚ್ಚಿ ಕೊಂದು ಹಾಕಿದ್ರು. 10 ಕುಟುಂಬಗಳನ್ನು ನಾಶ ಮಾಡಿದ್ರು. ಪ್ರತಿ ಮನೆಗೂ ನುಗ್ಗಿ ಅಲ್ಲಿದ್ದ ಗಂಡಸರ ತಲೆ ಕತ್ತರಿಸಿದ್ರು. ಆ ಹಳ್ಳಿಯ ಪುಟ್ಟ ಮಕ್ಕಳನ್ನ ಹಿಡಿದು ಹೊಡೆದು ಬಡ್ದು ಹಿಂಸೆ ಮಾಡಿದ್ರು. ಕೆಲವರಿಗೆ ಬಲವಂತವಾಗಿ ವಿಷ ತಿನ್ನಿಸಿದ್ರು. ಇನ್ನೂ ಕೆಲವರಿಗೆ ಮೈ ಚರ್ಮ ಸುಲಿಯೋ ಹಾಗೆ ಚಾಟಿಲಿ ಹೊಡೆದು ಸಾಯಿಸಿದ್ರು. ಇನ್ನೂ ಕೆಲವು ಮನೆಗಳಿಗೆ ಬೆಂಕಿ ಇಟ್ಟು ಅಟ್ಟಹಾಸ ಮೆರೆದ್ರು. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಇಡೀ ಹಳ್ಳಿ ಸ್ಮಶಾನ ಆಗಿತ್ತು. ಎಲ್ಲರನ್ನ ಸಾಯಿಸಿದ ಮೇಲೆ ಕೊನೆಗೆ ಅವ್ರ ಕಣ್ಣಿಗೆ ಬಿದ್ದಿದ್ದು ಮಾತೇ ಬರ್ದಿರೋ ಮೂಕ ಹುಡುಗ. ಆ ಪುಟ್ಟ ಹುಡುಗ ತನ್ನ ತಂದೆ ತಾಯಿನ ಕಳ್ಕೊಂಡು ಬಿಕ್ಕಿ ಅಳ್ತಿದ್ದ. ಅವನ ಬಳಿ ಬಂದ ಒಬ್ಬ ಚರಾಗ, ಇಲ್ಲಿ ಏನಾಯ್ತು ಅಂತ ನಿನ್ನ ಸುರಾಗಸೇನನಿಗೆ ಹೋಗಿ ನೀನೇ ಹೇಳಬೇಕು ಅಂತ ಬೆದರಿಕೆ ಹಾಕಿ ಕ್ರೂರವಾಗಿ ನಗ್ತಾ ಅಲ್ಲಿಂದ ಹೊರಟು ಹೋದ. ದೊರೆ ಸುರಾಗಸೇನ ಅಲ್ಲಿಗೆ ಬರೋ ಅಷ್ಟರಲ್ಲಿ ಎಲ್ಲ ಮುಗಿದು ಹೋಗಿತ್ತು. ನೂರಾರು ಹೆಣಗಳ ರಾಶಿಯಲ್ಲಿ ಬಿದ್ದಿತ್ತು. ಸಮೃದ್ಧ ರಾಜ್ಯ, ಸಮರ್ಥ ನಾಯಕ ಎಲ್ಲ ಇದ್ದು ಆ ಹಳ್ಳಿ ಅನಾಥ ಆಗಿತ್ತು. ಇಡೀ ರಾಜ್ಯಕ್ಕೆ, ರಾಜನಿಗೆ ಇದು ಮರೆಯೋಕೆ ಆಗದಿರೋ ಕೆಟ್ಟ ಘಟನೆ ಆಗಿತ್ತು. ಕೊನೆಗೆ ರಾಜನ ಮನಸ್ಸಲ್ಲಿ ಈ ಹಳ್ಳಿ ಜನ ಏನ್ ಮಾಡಿದ್ರು, ಇವ್ರಿಗೆ ಯಾಕೆ ಇಂಥ ಶಿಕ್ಷೆ, ಹೀಗೆ ಆದರೆ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಗಾಢವಾಗಿ ಕಾಡಿತ್ತು. ಇಲ್ಲಿ ನಡೆದಿರೋ ಘಟನೆಗೆ ಕಾರಣ ಯಾರು? ಅನೇಕ ವರ್ಷಗಳಿಂದ ಒಳಬರೋಕ್ಕಾಗದೇ ಇರೋ ಚರಾಗರು ಅವತ್ತು ಹೇಗೆ ಬಂದರು? ಹೀಗೆ ಕ್ರೂರವಾಗಿ ರಕ್ತ ಹರಿಸೋರನ್ನ ಏನು ಮಾಡಬೇಕು? ಮಧಾಂಧರ ರಾಜ್ಯದ ಪುಟ್ಟ ಹಳ್ಳಿಯ ಕಥೆ ಈ ಎಲ್ಲ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಇಂಥದೇ ಒಂದು ಘಟನೆ ಮೊನ್ನೆ ತಾನೇ ನಮ್ಮಲ್ಲೂ ನಡೀತು. ನಮ್ಮ ದೇಶ ಅತ್ಯಂತ ಸಮೃದ್ಧವಾಗಿತ್ತು. ಇಲ್ಲಿನ ನಾಯಕರು ಕೂಡ ಅಷ್ಟೇ ಸಮರ್ಥರಾದವರು. ಆದರೂ ಈ ರೀತಿಯ ಘಟನೆ ನಡೀತು ಅಂದರೆ ಇದಕ್ಕೆಲ್ಲ ಕಾರಣ ಯಾರು? ಹೀಗೆ ಆದರೆ ಮುಂದೆ ಹೇಗೆ? ಎಲ್ಲ ಸುಭಿಕ್ಷವಾಗಿದ್ದ ಮಧಾಂಧರಕ್ಕೆ ಒಂದು ಕೊರತೆ ಇತ್ತು. ಹಾಗೆ ನಮ್ಮಲ್ಲಿರೋ ಕೊರತೆ ಆದರೂ ಏನು? ರಣರಂಗದಲ್ಲಿ ಶತ್ರುನೇ ಆದರೂ ಕೈಯಲ್ಲಿ ಆಯುಧ ಇಲ್ಲದಿದ್ದರೆ ಅವನ ಮೇಲೆ ಆಕ್ರಮಣ ಮಾಡಬೇಡ ಅಂತ ನಮ್ಮ ಪುರಾಣಗಳೇ ಹೇಳುತ್ತೆ. ಅಂತಹ ಸುಸಂಸ್ಕೃತ ದೇಶ ನಮ್ಮದು. ಇಲ್ಲಿಗೆ ಕಾಲಿಟ್ಟು ಈ ರೀತಿಯ ಕೆಲಸ ಮಾಡೋದ್ರಿಂದ ಅವರಿಗಾಗೋ ಲಾಭ ಆದರೂ ಏನಿದೆ? ಇದನ್ನೆಲ್ಲ ನೋಡಿದಾಗ ನಮಗುಳಿಯೋ ಪ್ರಶ್ನೆ, ಈಗ ನಾವೆಲ್ಲ ಏನು ಮಾಡಬೇಕು? ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.